बेळगाव उत्तर मतदारसंघाचे आमदार आसिफ सेठ यांनी अल्पसंख्याक कोट्यात मंत्रिपद द्यावे अशी मागणी केली आहे। मंगळवारी बेळगावात पत्रकारांशी बोलताना त्यांनी ही भूमिका मांडली। बेळगाव जिल्ह्यामध्ये 18 मतदारसंघ आहेत। एवढ्या मोठ्या जिल्ह्याला आणखी एक मंत्रिपद द्यायला हवे। बेंगळूर सारख्या मोठ्या जिल्ह्याला तुम्ही 3-4 मंत्रिपदे दिलीत, मग बेळगाव जिल्ह्यावर अन्याय का, असा सवाल त्यांनी उपस्थित केला। ಈಗ ಒಂದು ವಿಶೇಷ ಮಾತಿಲ್ಲೇ ಬರ್ತಾ ಇದೆ। ನಮ್ಮ ಉತ್ತರ ಕರ್ನಾಟಕಕ್ಕೆ ಯಾಕೆ ಮಹತ್ವ ಕೊಡೋದಿಲ್ಲ? ಎತ್ತರ ಎಲ್ಲ ಒಳಗಾಗಲಿ ಉತ್ತರ ಕರ್ನಾಟಕಕ್ಕೆ ಸ್ವಲ್ಪ ಕೊಡಬೇಕಂತೆ। ಒಂದು ಮುಖ್ಯಮಂತ್ರಿನೂ ಕೊಡಬೇಕು, ಒಂದು ಸಚಿವ ಸ್ಥಾನ ಮೈನಾರಿಟಿಗೂ ಕೊಡಬೇಕು। ಯಾಕೆ ಕೊಡ್ತಾ ಇಲ್ಲ? ಈಗ ನಮ್ದು ಅಣ್ಣ ಅವರು 10 ವರ್ಷ ಇದ್ದರು ಶಾಸಕರು, ಅವ್ರಿಗೇನು ಕೊಡಲಿಲ್ಲ। ನಾನು ಇದ್ದೀನಿ ಈಗ ನೋಡಿದಂದ್ರೆ ರೈಟ್ ಫ್ರಮ್ ಇಂಡಿಪೆಂಡೆನ್ಸ್ ಬೆಳಗಾವಿ ಜಿಲ್ಲೆಗೆ ಯಾವಾಗೂ ಒಂದು ಸಚಿವ ಸ್ಥಾನ ಮೈನಾರಿಟಿಯವ್ರಿಗೆ ಕೊಡಲಿಲ್ಲ। ಬೆಳಗಾವಿ ಜಿಲ್ಲೆಗೆ ಯಾಕೆ ಕೊಡ್ತಾ ಇಲ್ಲ? ಅದೆಲ್ಲರೂ ಈಗ ನಾನು ಕೇಳಾಗ್ತಾರೆ। ನಾನು ಹೇಳಿದ್ದೀನಿ, ಇದು ಸರ್ಕಾರದ್ದು ಏನು ಮಾಡ್ತಾರೋ ಒಬ್ಬರು ಮುಖ್ಯಮಂತ್ರಿ ಮಾಡಬೇಕು, ಸಚಿವ ಸ್ಥಾನ ಕೊಡಬೇಕು, ಕೊಡಬೇಕು ಮೈನಾರಿಟಿ ಅವ್ರಿಗೆ। ಈಗ ಹೆಂಗೆ ನಮ್ಮದು ಮಹಿಳಾ ಕೋಟಾ ಒಳಗೆ ಮೇಡಮ್ಗೆ ಕೊಟ್ಟಿದ್ದಾರೆ, ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅದು ಮಹಿಳಾ ಕೋಟಾ ಇದ್ದಾರೆ। ಮೈನಾರಿಟಿ ಕೋಟಾದಿಂದ ಯಾಕೆ ಕೊಡೋದಿಲ್ಲ? ಆಸಿಫ್ ಸೇಠ್ ಆಕಾಂಕ್ಷಿ ಇದ್ದೀರಿ? ಅಫ್ಕೋರ್ಸ್, ಯಾಕಿಲ್ಲ? ಯಾರಿಲ್ಲ ಅಂದ್ರೆ ಹೇಳ್ತಾರೋ? ಎಲ್ಲರೂ ಆಕಾಂಕ್ಷಿ ಇರೋರು। ಮತ್ತು ಬರೀ 2 ಸಚಿವ ಸ್ಥಾನ ನಮಗೆ ಯಾಕೆ ಇರಬೇಕು? ಮೈನಾರಿಟಿಗೆ ಹೆಚ್ಚು ಕೊಡಬೇಕು। ನಮ್ಮ ಪಾಪ್ಯುಲೇಷನ್ ಅಷ್ಟೇ ಅದ, ನಾವು ಅದ ಪ್ರಮಾಣ ಪಾಪ್ಯುಲೇಷನ್ ಪ್ರಮಾಣ ಪಾರ್ಟಿಗೆ ಸಪೋರ್ಟ್ ಪ್ರಮಾಣ ಕೊಡಬೇಕು। ಯಾರು ಕೊಡೋದಿಲ್ಲ? ಡಿಮಾಂಡ್ ಯಾವಾಗ ಇರ್ತೈತೆ ನಮ್ಮದು? ನಿಮ್ಮ ನಾಯಕರ ಗಮನಕ್ಕೆ ತೊಗೊಂಬರ್ತಿತ್ತು, CM ಅವ್ರ ಗಮನಕ್ಕೆ, CM ಹೈಕಮಾಂಡ್? ನಾ ಮೊದಲು ನಮ್ಮ ನಾಯಕ ಅಂದರೆ ಸತೀಶ್ ಅಣ್ಣ ಜಾರಕಿಹೊಳಿ ಅವ್ರಿಗೆ ಕೇಳ್ತೀನಿ, ಅವ್ರಿಗೆ ಮಾತಾಡ್ತೀನಿ। ಅವ್ರು ಮುಂದೆ ಹೋಗಿದ್ದಂದ್ರೆ, ಅವ್ರು ನಮ್ಮದು ಹೆಸರು ಕೊಟ್ಟಿದ್ದಂದ್ರೆ ನಾ ಮುಂದೆ ಹೋಗ್ತೇನೆ। ಅವ್ರ ಮೇಲೆ ಅವ್ರು ಕೊಟ್ಟಿದ್ದಂದ್ರೆ ಮುಂದೆ ಹೋಗೋದು, ಅವ್ರು ಬಿಟ್ಟು ನಾವು ಹೋಗೋದಿಲ್ಲ ಮುಂದೆ। उत्तर कर्नाटकातील अल्पसंख्याकांना मंत्रिपद का देत नाहीत यावर आमचे जिल्हा मंत्री आणि नेते सतीश जारकीहोळी यांना मी विचारतो। जर त्यांनी माझे नाव शिफारस केले तर मी वरिष्ठ नेत्यांकडे माझी मागणी मांडेन। मी पक्षासाठी काम केलं आहे, असे त्यांनी स्पष्ट केले। विनोद कोलकार, KMM मराठी, बेळगाव।